ಇಂದು ನಮ್ಮ ಜನಪ್ರಿಯ ಶಾಸಕರು ಮತ್ತು ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿಯವರ ಒಂದು ಅನುದಾನ 1,30,40,00,000 ಅನುದಾನವನ್ನು ನೀಡಿ ನಮ್ಮ ಈ ಒಂದು ಸಭಾಂಗಣವನ್ನು ನಿರ್ಮಾಣ ಮಾಡಲು ನಮಗೆ ಸಹಕರಿಸುತ್ತಾರೆ ಮತ್ತು ನಮ್ಮೊಡನೆ ಜೊತೆಯಾಗಿ ನಿಂತು ಎಲ್ಲ ಕಾರ್ಯಗಳಲ್ಲೂ ದೇವಸ್ಥಾನದ ಮತ್ತು ಸಭಾಂಗಣದ ಏಳಿಗೆಯಲ್ಲಿ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ನೀಡಿರತಕ್ಕಂಥ ಶ್ರೀಮಾನ್ ಬಾಬು ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಮಾನ್ಯ ಸಚಿವರಿಗೆ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. BTM ಬಡಾವಣೆ ಎಲ್ಲ ಬಂಧುಗಳೇ, ನಮ್ಮ ಭರತ್ ಭಾಷಾ ಅವರು, ಆಮೇಲೆ ಇನ್ಯಾರ ವೈದ್ಯಕೀಯ ಕೃಷ್ಣಾರೆಡ್ಡಿ ಅವರು, ಗಂಗಾಧರ್ ಅವರು, ನಾರಾಯಣ್ ಅವರು, ನಾಗಾರ್ಜುನ್ ಅವರು, ಇನ್ನೂ ಅನೇಕರು ಹೇಳಿದಲ್ಲ, ಮತ್ತೆ ಬಾಬು ಅವರು ಎಲ್ಲ ಸೇರಿ ಮೊದಲು ದೇವಸ್ಥಾನ ಮಾತ್ರ ಇತ್ತು ಅಲ್ವಾ, ಆಮೇಲೆ ದೇವಸ್ಥಾನಕ್ಕೆ ಜಾಗ ಸಾಕಾಗಲ್ಲ ಅಂದಾಗ ನಾನೇ ಅವಾಗ ಇದೊಂದು ಹೋಟೆಲ್ ಇತ್ತಿದ್ದು, ಇಷ್ಟೇ ಹೋಟೆಲ್ ಪಾರ್ಕ್ ಮಾಡೋಕ್ಕೂ ಫೆನ್ಸಿಂಗು ಹಾಕಿದ್ವಿ. ಆಮೇಲೆ ಅವ್ರು ಹೋಗಿ ಕೋರ್ಟಲ್ಲಿ ಸ್ಟೇ ತಂದ್ಬಿಟ್ಟು ಈಗ ಅದರಲ್ಲೂ 10 ಅಡಿ ಜಾಗ ಉದ್ದಕ್ಕೂ 160 ಬೆಳೆಸ್ಕೊಟ್ಟೆ. ಮತ್ತೆ ಇದು ಈ ಭವನ 1 ಕೋಟಿ ಎಷ್ಟು 40 ಲಕ್ಷ ರೂಪಾಯಿ. ಆಮೇಲೆ ನಮ್ಮ ಪಾರ್ಥಸಾರಥಿಯವರಿಗೆ ಯಾವ ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನಕ್ಕೆ ಎಷ್ಟು ಕೊಟ್ಟಿರೋದು? 1.5 ಕೋಟಿ. ಸಾಯಿಬಾಬಾ ದೇವಸ್ಥಾನಕ್ಕೆ 1.5 ಕೋಟಿ. ಆಮೇಲೆ ಅದಕ್ಕೆ ಮುಂಚೆ 1 ಕೋಟಿ, 2.5 ಕೋಟಿ ಅವರ ದೇವಸ್ಥಾನಕ್ಕೆ ಅಲ್ವಾ, 2.5 ಕೋಟಿ. ಆಮೇಲೆ NS ಫಂಡಲ್ಲಿ ಅಶ್ವತ್ಥ ಕಟ್ಟೆಗೆ 20 ಲಕ್ಷ. ಏನಪ್ಪ ನಾಗರಾಜು? ಆಮೇಲೆ ಇದರಲ್ಲಿ ಬಾವಿ ಪಾರ್ಕಲ್ಲಿ 7 ಲಕ್ಷ ಅಶ್ವತ್ಥ ಕಟ್ಟೆಗೆ. ಆಮೇಲೆ ಇನ್ಯಾವುದು ಸಪ್ಲಮ್ಮ ದೇವಸ್ಥಾನ ಹೊಸದಾಗಿ ಹೊಡೆದಾಕ್ಬಿಟ್ಟು ಕಟ್ತೀವಿ. ಮುನೇಶ್ವರ ದೇವಸ್ಥಾನಕ್ಕೆ ಏನು ಕೊಟ್ಟಿದ್ದೀವಪ್ಪ? 15 ಲಕ್ಷ ಕೊಟ್ಟಿದ್ದೀವಿ ಮುನೇಶ್ವರ ದೇವಸ್ಥಾನಕ್ಕೆ. ಆಮೇಲೆ ಗಣೇಶನ ದೇವಸ್ಥಾನ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಕಿರಣ್ದು ಅದು ಮುಗೀತು, ಕೆಲಸ ಮುಗೀತು. ಈಗ ಪೂಜೆ ಆಗಬೇಕು. ಇನ್ಯಾವುದಪ್ಪ ದೇವಸ್ಥಾನ? ಇವಾಗ ಆಗ್ಬೇಕಾಗಿರೋದು ಚಾಮುಂಡೇಶ್ವರಿ ದೇವಸ್ಥಾನ. ಚಾಮುಂಡಿ ದೇವಸ್ಥಾನ ಕಾಸು ಕೊಡ್ತೀವಿ ಅಂತ 20 ಕೋಟಿ 20 ಕೋಟಿ ಕೊಡ್ತೀವಿ ಅಂತ ಸರ್ಕಾರದವ್ರು ತಗೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಏನಪ್ಪ? 20 ಕೋಟಿ ಗ್ರಾಂಟಲ್ಲಿ ಕೊಟ್ಟೆ 20 ಲಕ್ಷ. ಇವರು MLA ಗ್ರಾಂಟ್ ತಗೊಂಡ್ಬಿಟ್ರೆ ಸರ್ಕಾರದವ್ರು ತಗೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲ ಸರ್, ಇವಾಗ ಎಲ್ಲ ಗೊತ್ತಾಗೈತೆ. ಇವಾಗ ಸ್ಯಾಂಕ್ಷನ್ ಆಯ್ತಿರಲಿ. ಇಷ್ಟೆಲ್ಲ ನಾವು ದೇವಸ್ಥಾನಗಳಿಗೆ ಎಲ್ಲ ಇದು ಬರೀ ನೀವು 1 ವಾರ್ಡ್ದು, ಇನ್ನೂ ನಮ್ಮ 8 ವಾರ್ಡ್ ತೊಗೊಂಡ್ರೆ ದೇವಸ್ಥಾನಗಳು ಬೇಕಾಷ್ಟು ಹಣ ಕೊಟ್ಟಿದ್ದೀವಿ. ಈ BJPಯವರು ಬೇಕಾಷ್ಟು ಜನ ಇಲ್ಲಿ MPಗಳಾದ್ರು, BJP ಆಗಿದ್ರಲ್ಲಪ್ಪ MPಗಳು ಅವರೇ ಆಗ್ತಾರೆ. ಯಾವುದನ್ನ ಒಂದು ದೇವಸ್ಥಾನಕ್ಕೆ 1 ಪೈಸಾ ಕೊಟ್ಟವರ ಇಲ್ಲ, ಇಲ್ಲ ಇಲ್ಲ. ಯಾವ ದೇವಸ್ಥಾನಕ್ಕೂ BJP 1 ಪೈಸಾ ಕೊಡಲ್ಲ. ವೋಟ್ ಮಾತ್ರ ಕೇಳ್ತಾರೆ, ಧರ್ಮದ ಹೆಸರಲ್ಲಿ ಕೇಳ್ತಾರೆ, ದೇವರ ಹೆಸರಲ್ಲಿ ಕೇಳ್ತಾರೆ. ದೇವ್ರ ಕೆಲಸ ಮಾತ್ರ ಮಾಡಲ್ಲ BJPಯವರು. ವೋಟ್ ಮಾತ್ರ ದೇವರ ಹೆಸರಲ್ಲಿ ಕೇಳ್ತಾರೆ, ಧರ್ಮದ ಹೆಸರಲ್ಲಿ ಕೇಳ್ತಾರೆ. ಧರ್ಮದ ಕೆಲಸನೂ ಮಾಡಲ್ಲ, ದೇವ್ರ ಕೆಲಸನೂ ಮಾಡಲ್ಲ. BTM